ಹೊಲ್ಲರೆ ಹೊಲ್ಲರೆ ಹೊಲ್ಲಾರೆ ಹೊಲ್ಲರೆ ಹೊಲ್ಲರೆ ಹೊಲ್ಲ ಹೊಲ್ಲರೆ ಹೊಲ್ಲರೆ ಹೊಲ್ಲ ತಾನ ನರ 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 ನರೆ ನರ ನಿಮ್ಗೋಸ್ಕರ ಸ್ಪೆಷಲ್ ಹೈಜೀನಿಕ್ ಹೆಲ್ದಿ ಬೇಲ್ ಮಾಡ್ಕೊಂಬರ್ತೀನಿ 2 minutes. ಸೂರ್ಯ ಅವ್ರಿಗೆ ಏನ್ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ಲ ನಿಮ್ಗೋಸ್ಕರ ಸ್ಪೆಷಲ್ ಹೈಜೀನಿಕ್ ಬೇಲ್ ಮಾಡ್ಕೊಂಬರ್ತೀನಿ ಅಂತ. ನಿಮ್ಗೆಲ್ ಬರುತ್ತೆ ಬೇಲ್ ಮಾಡಕ್ಕೆ? ಬರ್ಲಿಲ್ಲ ಅಂದ್ರೆ ಏನಂತೆ, ಬಾಸ್ ಹತ್ರ ಕೇಳಿ ಮಾಡ್ತೀನಿ. ಬೇಡ, ನಾನ್ ಮಾಡ್ತೀನಿ, ಬನ್ನಿ. ಆರ್ತಿ ಅವರೇ, ಡಾಕ್ಟರ್ ಏನಿದ್ದಾರೆ ಹೇಳಿ, ನೀವು ಆರಾಮ್ಸೆ ರೆಸ್ಟ್ ಮಾಡ್ಬೇಕು ಅಂತ. ಬನ್ನಿ, ನೀವು ಆರಾಮ್ಸೆ ಕೂತ್ಕೊಳ್ಳಿ. ನಾನು ನಿಮ್ಗೋಸ್ಕರ ಬೇಲ್ ಮಾಡ್ಕೊಂಡ್ ಬಂದ್ಕೊಡ್ತೀನಿ. ಓಕೆ? ನಿಮ್ಗೋಸ್ಕರ ಸ್ಪೆಷಲ್ ಹೈಜೀನಿಕ್ ಮಾವಿನಕಾಯಿ ರೆಡಿ. ತಗೊಳ್ಳಿ. ಹೇಗಿದೆ? ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ? ನಿಜ. ಥ್ಯಾಂಕ್ಸ್. ಇಟ್ಸ್ ಓಕೆ. ಆರ್ತಿ ಅವರೇ, ನೀವು ತಿಂತಾ ಇರಿ, ಬೇಕಾದ್ರೆ ಒಳಗಡೆ ಹೋಗಿ ಕೂತ್ಕೊಳ್ಳಿ, ನಾನು ಬಾಸ್ ಹತ್ರ ಓಡ್ ಬರ್ತೀನಿ. ಮತ್ತೆ ಯಾರಿಗಾದ್ರೂ ಬೇಲ್ಪುರಿ ಮಾಡ್ಕೊಡಕ್ಕ? ಇಲ್ವಲ್ಲ, ಬಾಸ್ ಹೇಳಿದ್ದಾರೆ ಹೊಸದೆರಡು ಐಟಮ್ ಹೇಳ್ಕೊಡ್ತೀನಿ ಅಂತ. ನಾಳೆಯಿಂದ ಮನೇಲೆ ಮಾಡ್ಕೊಡ್ಬೋದು, ಏನಂತೀರಾ? ಆರ್ತಿ ಯಾಕೆ ಫೋನ್ ತಗೋತಾ ಇಲ್ಲ?
ಸಾರಿ ಕಾಲ್ ಮಾಡಿದ್ದಾರೆ? ಹಲೋ ಅಮ್ಮ, ಏನು ಇಷ್ಟು ಸಾರಿ ಕಾಲ್ ಮಾಡಿದ್ದೀರಾ? ಆರ್ತಿ, ನೀನು ಹುಷಾರಾಗಿದೆಯಾ ತಾನೆ? ನಿಂಗೇನೂ ಆಗಿಲ್ವಲ್ಲ? ನಂಗೆ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು ಕಡೆ ನಿಂದೆ. ಅಮ್ಮ, ನನಗೆ ನಿಮ್ಮ ಚಿಂತೆ ಆಗ್ತಿದೆ. ನೀವ್ಯಾಕೆ ಇಷ್ಟು ಸತಿ ಕಾಲ್ ಮಾಡಿದ್ದೀರಾ? ನಿನ್ನ ಆರೋಗ್ಯ ಸರಿಯಾಗಿದೆ ತಾನೆ? ಕೆಲ್ಸದಲ್ಲಿ ಬ್ಯುಸಿ ಆಗಿದ್ಯಾ? ಅಮ್ಮ, ಕೆಲಸದಲ್ಲಿ ನಾನು ಬ್ಯುಸಿ ಆಗಿಲ್ಲ. ಸೂರ್ಯ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ. ಇವತ್ತೇನಾಯ್ತು ಗೊತ್ತಾ? ನನಗೆ ಬೇಲ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿತ್ತು. ಅದಕ್ಕೆ ಸೂರ್ಯ ಅವರು ಬೇಲ್ ಗಾಡಿ ಹತ್ರ ಕರ್ಕೊಂಡು ಹೋಗಿ ಅವನ ನಮ್ಮ ಪಕ್ಕದ ನಿಲ್ಸಿ ತಮ್ಮ ಕೈಯಾರೆ ಬೇಲ್ಪುರಿ ಮಾಡ್ಕೊಟ್ರು ಅಮ್ಮ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಮ್ಮ? ಅಮ್ಮ ಅಮ್ಮ ಹ? ಹೇಳು ಬಾ, ನಾನು ಕೇಳಿಸ್ಕೊತಾ ಇದ್ದೀನಿ. ಆಮೇಲೆ ಏನಾಯ್ತು? ಅಮ್ಮ, ಯಾಕೋ ನೀವು ಅಳ್ತಾ ಇದ್ದೀರಾ ಅನಿಸ್ತಾ ಇದೆ. ಅಯ್ಯೋ, ನಾನೇಲೆ ಹೇಳ್ತಾ ಇದ್ದೀನಿ. ಇದೊಳ್ಳೆ ಚೆನ್ನಾಗಿದೆ ನೋಡು. ನಾನು ನೀರುಳ್ಳಿ ಹೆಚ್ಚ್ತಾ ಇದ್ದೆ ಅಲ್ವಾ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನಾಗುತ್ತೆ, ಸೂರ್ಯ ಅವರು ಬೇಲ್ಪುರಿ ತಂದ್ಕೊಟ್ರು. ಚೆನ್ನಾಗಿದ್ಯಾ ಅಂತ ಕೇಳಿದ್ರು. ನಾನು ಚೆನ್ನಾಗಿಲ್ಲ ಅಂತ ಮೂತಿ ಸೊಟ್ಟಿಗೆ ಮಾಡಿದೆ. ಅವ್ರಿಗೆ ಬೇಜಾರಾಯ್ತು. ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರು ಎಷ್ಟೊಂದು ಖುಷಿ ಪಟ್ರು ಗೊತ್ತಾ ಅಮ್ಮ? ಅಮ್ಮ, ನಾನಂತೂ ಇವತ್ತು ತುಂಬಾನೇ ಖುಷಿಯಾಗಿದ್ದೀನಿ. ಸೂರ್ಯ ಅವರು ನನ್ನ ಬಗ್ಗೆ, ನಮ್ಮ ಹುಟ್ಟೋ ಮಗು ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾರೆ ಗೊತ್ತಾ? ಅಮ್ಮ, ನಿಮಗೆ ನೆನಪಿದೆಯಾ, ನಾನೇ ಪುನರ್ವಿವಾಹ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೆ. ಆದ್ರೆ ನೀವು ಒಪ್ಪ, ನಿನ್ ಜೀವನ ಬದಲಾಗುತ್ತೆ, ಸಂತೋಷವಾಗಿ ಬದುಕೋಕೆ ಮತ್ತೊಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರಿ. ಅದಿವತ್ತು ನಿಜ ಆಗಿದೆ. ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಇದಕ್ಕೆಲ್ಲ ನೀವು ಅಪ್ಪನೇ ಕಾರಣ ಅಮ್ಮ. ಸಾಕೆ ಸಾಕು, ಹುಚ್ಚಿ. ನೀನ್ ಮನೆಗೆ ಹೋಗಿ ಈಗ ರೆಸ್ಟ್ ತಗೋ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಆಯ್ತಮ್ಮ. ನಿನಗೆ ಆರ್ತಿಗೆ ಹೇಳಕ್ಕಾಗ್ಲಿಲ್ಲ ಅಲ್ವಾ? ಅವಳು ಸೂರ್ಯನ ಜೊತೆ ಎಷ್ಟು ಖುಷಿಯಾಗಿದ್ಲು ಅಂದ್ರೆ ನನ್ ಹೇಳಕ್ ಬಾಯಿನೇ ಬರ್ಲಿಲ್ಲ ರೀ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಯಾವತ್ತಿಂದ ನಿನ್ ಮನ್ಸನ್ನ ಇಷ್ಟೊಂದು ಕಲ್ ಮಾಡ್ಕೊಂಡೆ ಶೋಭಾ ನೀನು? ನಿನಗೆ ನಿನ್ನ ಮಗನ ಬಗ್ಗೆ ಒಂದು ಚೂರು ಕನಿಕರನೂ ಇಲ್ಲ. ಆರ್ತಿ ಖುಷಿಯಾಗಿದ್ದಾಳೆ ಅಂತ ಸಂಭ್ರಮ ಪಡ್ತಾ ಇದೀಯಾ? ನಿನ್ನ ಈ ನಡವಳಿಕೆಯಿಂದ ನನಗೆ ತುಂಬಾ ಬೇಜಾರಾಗಿದೆ ಶೋಭಾ. ನಾನ್ ನಿನ್ನನ್ನ ಹೇಗ್ ಕಾಪಾಡ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ರಾಖಿ. ಆದ್ರೆ ನಾನ್ ನಿನ್ನಮ್ಮ. ನೀನ್ ನಿನ್ ತಪ್ಪಿಗೆ ಶಿಕ್ಷೆ ಅನುಭವಿಸೋದನ್ನ ನೋಡಕ್ ನನ್ ಕೈಯಿಂದ ಆಗಲ್ಲ ಕಣೆ. ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಜೋರಾಗಿ ನಡೆಸ್ತಿದ್ದಾರೆ. ಎಲ್ಲರಿಗೂ ಸತ್ಯ ಗೊತ್ತಾಗ್ಬಿಟ್ರೆ ಭಾಸ್ಕರ್ಗೆ ಎಲ್ಲ ವಿಷಯ ಹೇಳ್ಬೇಕು ಅಂತ ಅನ್ನಿಸ್ತಿದೆ. ಏನಂತ ಹೇಳ್ತೀಯಾ? ನೀನ್ ಪ್ರೊಡ್ಯೂಸರ್ನ ಕೊಲೆ ಮಾಡ್ದೆ ಅಂತ ಹೇಳ್ತೀಯಾ? ಅವನನ್ನ ಯಾಕೆ ಕೊಲೆ ಮಾಡಿದ್ಯಾ ಅಂತ ಹೇಳ್ತೀಯಾ? ಅಥವಾ ಅವ್ನು ನಿನ್ನ ವಿಡಿಯೋ ಕ್ಲಿಪ್ಸ್ನ ಇಟ್ಕೊಂಡು ನಿನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಹೇಳ್ತೀಯಾ? ಬೇಡ ರಾಕಿ, ನೀನು ಒಂದು ಸತ್ಯ ಹೇಳಕ್ ಹೋಗಿ ನೀನ್ ಮಾಡಿರೋ ತಪ್ಪನ್ನ ಹೊರಗೆ ಹಾಕ್ತೀಯ. ಅದನ್ನ ಯಾವ ಗಂಡನೂ ಸಹಿಸ್ಕೊಳ್ಳಲ್ಲ ಕಣೆ. ನನಗೇನ್ ಮಾಡ್ಲಿ ಅಮ್ಮ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಒಂದ್ ಕೆಲ್ಸ ಮಾಡು, ನೀನು ನಿನ್ ಚಿಕ್ಕಮ್ಮನ ಮನೆಗೆ ಸ್ವೀಡನ್ಗೆ ಹೊರಟೋಗು.
ಅಮ್ಮ, ನಾನು ಭಾಸ್ಕರ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಹಾಗಾದ್ರೆ ಭಾಸ್ಕರ್ನು ಕರ್ಕೊಂಡು ಹೋಗು. ಹನಿಮೂನ್ಗೆ ಹೋಗ್ತಾ ಇದೀವಿ ಅಂತ ಹೇಳು. ಆಗ ನಿನ್ ಮೇಲೆ ಯಾರಿಗೂ ಅನುಮಾನ ಬರಲ್ಲ. ನೋಡು ರಾಕಿ, ಪೊಲೀಸ್ನವರು ನಿನ್ ಮೇಲೆ ಕೊಲೆ ಆಪಾದನೆ ಹೊರಿಸಿ ನಿನ್ನನ್ನು ಅರೆಸ್ಟ್ ಮಾಡೋ ಮೊದಲು ಈ ದೇಶ ಬಿಟ್ಟು ಹೊರಟೋಗೆ. ನನ್ನ ಮಾತು ಕೇಳು ರಾಕಿ. ನಾನೇನೋ ಹೊರಟೋಗ್ಬಿಡ್ತೀನಿ ಅಮ್ಮ. ಆದ್ರೆ ಪರಿಮಳ ಅಕ್ಕ ನೆಕ್ಲೆಸ್ ಪೊಲೀಸ್ನವ್ರು ಸಿಕ್ಕಿದೆಯಲ್ಲ, ಅದಕ್ಕೇನ್ ಮಾಡೋದು? ಅದೇ ತರದ ನೆಕ್ಲೆಸ್ಸು ಈ ಪ್ರಪಂಚದಲ್ಲಿ ಸಾವಿರಾರು ಇರುತ್ತೆ. ಒಂದ್ ಕೆಲಸ ಮಾಡು, ಆ ತರ ನೆಕ್ಲೆಸ್ಸು ಪರಿಮಳಗೂ ಒಂದ್ ಮಾಡಿಸ್ಕೊಟ್ಬಿಡು. ನೋಡು, ಈಗ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಸಮಯ ಅಲ್ಲ. ನೀನು ನಿನ್ ಬಗ್ಗೆ ಯೋಚನೆ ಮಾಡು. ಮೊದಲು ಭಾಸ್ಕರ್ಗೆ ಈ ವಿಷಯ ಹೇಳಿ ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗು. ಶಶಾಂಕ್, ಶಶಾಂಕ್, ನೀರು ಕುಡಿಯಪ್ಪ. ಶಶಾಂಕ್, ಹತ್ರ ಬರ್ಬೇಡ ನೀನು, ಅಲ್ಲಿ ನಿಂತ್ಕೋ. ನೀರು ಕುಡಿಯಪ್ಪ ಶಶಾಂಕ್. ಆರ್ತಿಯವರೇ, ಏನಾಯ್ತು? ಹುಷಾರಾಗಿದ್ದೀರಾ ತಾನೆ? ವಾಮಿಟ್ ಬರ್ತಾ ಇದೆ. ವಾಮಿಟ ಮಾಡಿ ತೊಳಿ. ವಾಮಿಟ್ ಬರೋ ತರ ಸೆನ್ಸೇಷನ್ ಆಗ್ತದೆ ಅಷ್ಟೇ. ಇಲ್ಲ ಇಲ್ಲ, ಬರುತ್ತೆ ಮಾಬಿಡಿ. ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ಸೂರ್ಯ ಅವರೇ. ಏನ್ ಅರ್ಥ? ನಿಂಬೆಹಣ್ಣು ಜ್ಯೂಸ್ ತರ್ತೀನಿ, ಒಂದ್ ನಿಮಿಷ ಬಂದೆ. ನೀವೆಲ್ಲೂ ಹೋಗ್ಬೇಡಿ ಪ್ಲೀಸ್, ಇಲ್ಲೇ ಇರಿ, ನನಗೆ ಭಯ ಆಗುತ್ತೆ. ಸರಿ, ಹಾಗಾದ್ರೆ ನೀವೇ ಬಂದ್ಬಿಡಿ. ಮೆತ್ತಿಗೆ ಇಲ್ಲ, ನಂಗೆ ನಡೆಯಕ್ಕೂ ಆಗ್ತಾ ಇಲ್ಲ, ತಲೆ ತಿರುಗ್ತದೆ. ಆರ್ತಿಯವರೇ ಬನ್ನಿ. ಇದೇನ್ ಮಾಡ್ತಾ ಇದ್ದೀರಾ? ಆರ್ತಿಯವರೇ, ಈಗ ತಾನೇ ಲೆಮನ್ ಶಾರ್ ತಗೊಂಡೆ. ಅರೋಮಾ ತಗೊಂಡ್ರೆ ನಿಮಗೆ ಸೆನ್ಸೇಷನ್ ಹೋಗುತ್ತೆ. ಬನ್ನಿ ಆರ್ತಿಯವರೇ. ಆರ್ತಿಯವರೇ, ಜೋರಾಗಿ ಉಸಿರು ತೊಗೊಳ್ಳಿ. ಹಾ, ಹಾಗೆ ಇನ್ನೂ ಜೋರಾಗಿ ಉಸಿರು ತೊಗೊಳ್ಳಿ. ನೋಡಿ, ನಾನು ಯೂಸ್ ಮಾಡಿರೋದು ಲೆಮನ್ ಶಾರ್ಟ್ ಶವರು. ಅದನ್ನ ಅರೋಮಾ ತಗೊಂಡ್ರೆ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ನಿಲ್ಲುತ್ತೆ. ಜೋರಾಗಿ ಉಸಿರು ತೊಗೊಳ್ಳಿ. ಜೋರಾಗಿ. ನನಗಿನ್ನು ಉಸಿರಾಡಕ್ಕಾಗಲ್ಲ ಸೂರ್ಯ ಅವರೇ. ಅಲ್ಲ, ನೀವು ವಾಮಿಟ್. ನಾನೀಗ ಹುಷಾರಾಗಿದ್ದೀನಿ, ವಾಮಿಟ್ ಆಗ್ತಾ ಇಲ್ಲ. ಹೇಳಿಲ್ವಾ? ಏನ್ ಮಾಡ್ತಾ ಇದೀರಾ ಆರ್ತಿಯವರೇ? ಮೊದಲು ನಮ್ಮಿಬ್ಬರ ಮಧ್ಯೆ ಹೇಗೆ ದಿಂಬಿಟ್ಕೊಂಡು ಮಲಗ್ತಾ ಇದ್ವೋ ಅದೇ ರೀತಿ. ಅದು ಮೊದಲಿನ ಕತೆ. ಈಗ ಹಾಗಲ್ಲ. ಎಲ್ಲಿ ವಿಶ್ವಾಸ ಇರುತ್ತೋ ಅಲ್ಲಿ ಮಧ್ಯೆ ಗೋಡೆ ಇರೋದು ಅಗತ್ಯ ಇಲ್ವಲ್ಲ. ನನ್ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮ್ಗೆ? ನನ್ನ ಮೇಲೆ ಇರೋದಕ್ಕಿಂತ ಹೆಚ್ಚಾಗಿ ನಂಬಿಕೆ ಇದೆ ಸೂರ್ಯ ಅವರೇ. ಮಲ್ಕೊಳ್ಳಿ.
ಆರ್ತಿ ಅವರೇ, ನಾನು ನಿಮ್ಮ ಜೊತೆ ಇದ್ದೀನಿ, ಹೆದರ್ಕೋಬೇಡಿ, ಮಲ್ಕೊಳ್ಳಿ ಮಲ್ಕೊಳ್ಳಿ. ಶೋಭಮ್ಮ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ, ಹಲೋ ಶೋಭಮ್ಮ. ಇಷ್ಟು ಲೇಟಾಗಿ ಫೋನ್ ಮಾಡಿದ್ದಕ್ಕೆ ಕ್ಷಮಿಸಿ ಸೂರ್ಯ ಅವರೇ. ನಾನು ಆರ್ತಿ ಹತ್ರ ಮಾತಾಡ್ಬೇಕಾಗಿತ್ತು. ಅಮ್ಮ ಅವ್ರು ಮಲ್ಕೊಂಡಿದ್ದಾರೆ. ನಿದ್ರೆ ಮಾಡ್ಬಿಟ್ಲಾ? ಹೌದು, ತುಂಬಾ ಕಷ್ಟಪಟ್ಟು ಈಗ ಕಣ್ಮುಚ್ಚಿದ್ದಾರೆ. ಒಂದ್ ನಿಮಿಷ ಇರಿ, ಎಬ್ಬಿಸ್ತೀನಿ. ಪರವಾಗಿಲ್ಲ ಸೂರ್ಯ ಅವರೇ, ನಾನು ನಾಳೆ ಮಾತಾಡ್ತೀನಿ. ಏನಾಗಿದೆ ಶೋಭಮ್ಮ? ಏನೋ ತೊಂದರೆಯಲ್ಲಿರೋ ಹಾಗಿದೆ? ಇಲ್ಲಪ್ಪ, ಅಂಥದ್ದೇನೂ ಇಲ್ಲ. ಇಲ್ಲ, ಏನೋ ವಿಷಯ ಇದೆ. ಇಲ್ಲಾಂದ್ರೆ ನೀವು ಇಷ್ಟು ರಾತ್ರಿ ಫೋನ್ ಮಾಡ್ತಾ ಇರಲಿಲ್ಲ ಶೋಭಮ್ಮ. ನಿಮ್ಗೆ ಆರ್ತಿ ಅವ್ರ ಬಗ್ಗೆ ತುಂಬಾ ಚಿಂತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರಿಗೆ ಬೇಕಾದ್ರೂ ಮಗಳು ಅಂತ ಕರೀಬೋದು ಶೋಭಮ್ಮ. ಆದ್ರೆ ನೀವು ಆರ್ತಿ ಅವ್ರಿಗೆ ನಿಮ್ಮ ಸ್ವಂತ ಮಗಳಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದೀರಾ. ಅವ್ರು ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋ ಹಕ್ಕು ನಿಮ್ಗಿದೆ. ನಾನು ಆರ್ತಿ ಅವ್ರಿಗೆ ಮಗು ಉಳಿಸ್ಕೊಳ್ಳೋದು ಬೇಡ ಅಂತ ಹೇಳಿದ್ದೆ ಶೋಭಮ್ಮ. ನಾವು ಡಾಕ್ಟರ್ ಹತ್ರನೂ ಹೋಗಿದ್ವಿ. ಆದ್ರೆ ಅವರು ಆರ್ತಿ ಅವ್ರಿಗೆ ಇನ್ನೂ 3 ವಾರ ಸಮಯ ಕೊಟ್ಟಿದ್ದಾರೆ. ಅವ್ರು ತಮ್ಮ ಆರೋಗ್ಯನ ಸುಧಾರಿಸ್ಕೊಂಡ್ರೆ, ಯಾವುದೇ ಟೆನ್ಷನ್ನ ಮನ್ಸಿಗೆ ಹಚ್ಕೊಂಡು ಕೊರಗದೆ ಇದ್ರೆ, ಟೈಮ್ ಕರೆಕ್ಟಾಗಿ ಔಷಧಿ ಮಾತ್ರೆ ತಗೊಳ್ತಿದ್ರೆ ಮಗುನ ಉಳಿಸ್ಕೋಬಹುದು ಅಂತ ಹೇಳಿದ್ದಾರೆ. ಶೋಭಮ್ಮ, ನಾನು ಆರ್ತಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವ್ರಿಗೆ ಯಾವುದೇ ರೀತಿ ಸ್ಟ್ರೆಸ್ ಆಗದಿರೋ ಥರ ನೋಡ್ಕೋತೀನಿ. ನಾನು ನಿಮಗೆ ಮಾತು ಕೊಡ್ತೀನಿ, ನಮ್ಮ ಮಗು ಈ ಪ್ರಪಂಚಕ್ಕೆ ಬಂದೇ ಬರುತ್ತೆ, ಅದು ಆರೋಗ್ಯವಾಗಿ ನಗ್ನಗ್ತಾ. ಶೋಭಮ್ಮ, ನಾನು ನಿಮಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ಹಾಗೆ ನನಗೆ ಆಶೀರ್ವಾದ ಮಾಡಿ. ಜೊತೆಗೆ ಪ್ರಪಂಚದ ಯಾವುದೇ ಕೆಡಕು ಆರ್ತಿಯವ್ರ ಬಳಿ ಬರ್ದೇ ಇರಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಹಲೋ ಶೋಭಮ್ಮ. ನಮ್ಮ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲಿರುತ್ತೆ. ಥ್ಯಾಂಕ್ ಯು ಶೋಭಮ್ಮ. ಗುಡ್ ನೈಟ್. ಗುಡ್ ನೈಟ್. ನನಗೆ ಚೆನ್ನಾಗಿ ಗೊತ್ತು ಶೋಭಾ, ಖಂಡಿತ ನೀನು ಆರ್ತಿ ಹತ್ರ ಮಾತಾಡಲ್ಲ, ನಾನೇ ಆರ್ತಿ ಹತ್ರ ಮಾತಾಡ್ತೀನಿ.
ಎರಡೆರಡು ನಿಮಿಷ ಬಂದೆ. ವಾಮಿಟ್ ಬರ್ತಿದೆ, ಬೇಗ ಬಾಗಿಲು ತೆಗೀರಿ. ತಡ್ಕೊಳ್ಳಿ, ಒಂದೊಂದು ನಿಮಿಷ ಬಂದ್ಬಿಟ್ಟೆ. ಇಲ್ಲ, ನಾನು ಇಲ್ಲೇ ಮಾಡ್ಬಿಡ್ತೀನಿ ಇವಾಗ. ಅಯ್ಯೋ ಬಂದೇ ಇರಿ. ಮೆತ್ತಿಗೆ ಆರ್ತಿ, ಒಂದ್ ನಿಮಿಷ ನಾನು ಲೈಮ್ ಜ್ಯೂಸ್ ತರ್ತೀನಿ. ಆರ್ತಿ ಅವರೇ, ಲೈಮ್ ಶಾಟ್. ಸೂರ್ಯ ಅವರೇ, ಸಾರಿ, ತಮಾಷೆ ಮಾಡಿದೆ. ಲೈಮ್ ಜ್ಯೂಸೇ ತರ್ತೀನಿ.